ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಉದಿಯ ಮಹತ್ವ ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಹಿಂದಿನ ಅಧ್ಯಾಯದಲ್ಲಿ ನಾನು ನನಗೆ ತಿಳಿದಷ್ಟು ಸತ್ಯವನ್ನೇ ನುಡಿದೆ, ಉದಿಯ ಮಹತ್ವವನ್ನು ಹೇಳಿದೆ. ಈ ಅಧ್ಯಾಯದಲ್ಲಿ ನಾನು ಅದರ ಗುಣ ವಿಶೇಷಗಳನ್ನು ವಿವರಿಸುತ್ತಾ ಅದೇ ನಿರೂಪಣೆಯನ್ನು ಮುಂದುವರಿಸುತ್ತೇನೆ. ಉದಿಯ ಶಕ್ತಿಯ ಬಗ್ಗೆ ಹಿಂದಿನ ಅಧ್ಯಾಯದ ಮತ್ತು ಈಗಿನ ಕಥೆಗಳ ಮಧ್ಯೆ ಸಂಬಂಧ ಇದೆ. ಶ್ರೋತೃಗಳು ಸಾವಧಾನ ಚಿತ್ತರಾಗಿ ತಮ್ಮ ಸ್ವಾನಂದಾನುಭವಕ್ಕಾಗಿ ಮತ್ತು ಅದರ ಅರ್ಥ ತಿಳಿಯಲು ಕೇಳಬೇಕು. ಅತ್ಯಂತ ದುರ್ಧರ ರೋಗವಾದ ಮೂಳೆ ಕ್ಷಯದ ಹುಣ್ಣುಗಳು ಬೇರೆ ಯಾವುದೇ ಉಪಾಯದಿಂದ ಶಮನವಾಗದೆ ಇದ್ದು, ಸಾಯಿಯು ಸ್ವಹಸ್ತದಿಂದ ಉದಿಯನ್ನು ಹಚ್ಚಲಾಗಿ ಕ್ಷಯವು ಸಂಪೂರ್ಣವಾಗಿ ನಿರ್ಮೂಲವಾಯಿತು. ಉದಿಯ ವಿಚಾರದ ಬಗ್ಗೆ ಈ ರೀತಿಯ ಕಥೆಗಳು ಅನೇಕ, ಆದರೆ ವಿಶೇಷ ನಿದರ್ಶನಕ್ಕಾಗಿ ಒಂದು ಕಥೆಯನ್ನು ಹೇಳುತ್ತೇನೆ. ಅದನ್ನು ಕೇಳಿ ನೀವು ಆಶ್ಚರ್ಯಪಡುತ್ತೀರಿ. ಅದೊಂದು ಅನುಭವ ಪೂರ್ವಕವಾದ ಕಥೆ. ನಾಸಿಕ್ ಜಿಲ್ಲೆಯ ಮಾಳೆಗಾವ್ನಲ್ಲಿ ಒಬ್ಬ ಪದವೀಧರ ನುರಿತ ವೈದ್ಯನಿದ್ದನು. ಅವನಿಗೆ ತನ್ನ ಸೋದರಳಿಯನ ರೋಗವನ್ನು ಯಾವುದೇ ಔಷಧಿಯಿಂದಲೂ ಗುಣಪಡಿಸಲಾಗಲಿಲ್ಲ. ಅವನು ಸ್ವಯಂ ವೈದ್ಯ ಮತ್ತು ಅವನ ಸ್ನೇಹಿತರು ವೈದ್ಯರಿದ್ದರು. ಅವರು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿದರು. ಕುಶಲ ಶಸ್ತ್ರಕ್ರಿಯಾ ತಜ್ಞರು ಸಹ ಸುಸ್ತಾಗಿ ಗೊಂದಲಗೊಂಡರು. ಆ ರೋಗವು ಮೂಳೆಯ ಕ್ಷಯದ ವ್ರಣ. ಅದನ್ನು ಹತೋಟಿಗೆ ತರುವುದು ಅತ್ಯಂತ ಕಠಿಣವಾದದ್ದು. ಅದು ಎಲ್ಲ ಔಷಧಿಗಳಿಗೂ ಪ್ರತಿಭಟನೆ ಒಡ್ಡುತ್ತಿತ್ತು. ಎಲ್ಲ ರೀತಿಯ ಉಪಚಾರಗಳು, ದೇಶೀಯ ಮತ್ತು ವಿದೇಶೀಯ ಕ್ರಮಗಳನ್ನು ಪ್ರಯತ್ನಿಸಲಾಯಿತು. ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು. ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು. ಯಾವುದೂ ಯಶಸ್ವಿಯಾಗಲಿಲ್ಲ. ಅವರ ಸೋದರಳಿಯನು ಚಿಕ್ಕವನು. ಅವನಿಗೆ ನೋವು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅತಿ ನೋವಿನಿಂದಾಗಿ ಅವನ ಪ್ರಾಣವು ಕಷ್ಟಪಡುತ್ತಿತ್ತು. ಅವನ ಆಪ್ತೇಷ್ಟರೆಲ್ಲರೂ ಬಹಳ ಉದ್ವಿಗ್ನ ಮನಸ್ಸಿನವರಾದರು. ಎಲ್ಲ ಚಿಕಿತ್ಸಾ ಪದ್ಧತಿಗಳು ಪರಮಾವಧಿಯನ್ನು ಮೀರಿ ವಿಫಲವಾಗಿ ಸ್ವಲ್ಪ ಮಾತ್ರವೂ ಗುಣವಾಗದಿರಲು ಕೆಲವು ಬಂಧು ಮಿತ್ರರು ದೈವದ ಸಹಾಯವನ್ನು ಬೇಡಲು ಸಲಹೆ ನೀಡಿದರು. ಆದ್ದರಿಂದ ಅವರ ಕುಲದೇವತೆ ಮತ್ತಿತರೆ ದೇವದೇವತೆಯರನ್ನು ಪ್ರಾರ್ಥಿಸಿದರು. ಆದರೆ ಯಾರಿಂದಲೂ ಸಹಾಯ ದೊರೆಯಲಿಲ್ಲ. ಅನಂತರ ಅವರಿಗೆ ಶಿರಡಿ ಗ್ರಾಮದಲ್ಲಿ ಒಬ್ಬ ಹೆಸರುವಾಸಿಯಾದ ಅವಲಿಯು ಇದ್ದಾರೆಂದು ತಿಳಿಯಿತು. ಅವರು ಶಿರಡಿಯಲ್ಲೇ ಸಂತ ಶ್ರೇಷ್ಠರಾಗಿದ್ದರು. ಸಾಯಿ ಮಹಾರಾಜರು ಯೋಗೀಶ್ವರರಾಗಿದ್ದರು. ಕೇವಲ ದರ್ಶನ ಮಾತ್ರದಿಂದಲೇ ವ್ಯಾಧಿಗಳು ಪರಿಹಾರವಾಗುತ್ತಿದ್ದವು. ಈ ವಿಷಯ ಅವರಿಗೆ ತಿಳಿಯಿತು. ಸಾಯಿ ದರ್ಶನದ ಆಸೆ ಹುಟ್ಟಿತು. ಅವನ ತಾಯಿ ಮತ್ತು ತಂದೆಯವರು ಯೋಚಿಸಿದರು, ದೇವರಲ್ಲಿ ನಂಬಿಕೆಯಿಟ್ಟು ಈ ಪರಿಹಾರೋಪಾಯವನ್ನು ಪ್ರಯತ್ನಿಸೋಣ. ಅವನೊಬ್ಬ ಮಹಾನ್ ಅವಲಿಯನಾಗಿದ್ದಾನೆಂದು ಹೇಳುತ್ತಾರೆ. ಅವನು ತನ್ನ ಕೈಯಿಂದಲೇ ಉದಿಯನ್ನು ಹಚ್ಚಿದರೆ ದುರ್ಧರವಾದ ರೋಗಗಳು ಮಾಯವಾಗುವವು. ಈ ಅನುಭವವನ್ನು ಪಡೆದುಕೊಂಡರೆ ನಾವು ಏನನ್ನು ಕಳೆದುಕೊಳ್ಳುತ್ತೇವೆ? ನಾವು ಹೋಗಿ ಅವರ ಚರಣಗಳಲ್ಲಿ ನಮಸ್ಕರಿಸೋಣ. ಕೊನೆಯದಾಗಿ ಈ ಉಪಾಯವನ್ನು ಪ್ರಯತ್ನಿಸೋಣ. ಬಹುಶಃ ಈ ಸಂಕಟವನ್ನು ದೂರ ಮಾಡಬಹುದು. ಇದು ನಮ್ಮ ಕೊನೆಯ ಪ್ರಯತ್ನವಾಗಿದೆ. ಸಾಕಿಷ್ಟು. ಅನಂತರ ತಂದೆ ತಾಯಿಯರು ಸಾಯಿ ದರ್ಶನಕ್ಕೆ ಕಾತರರಾಗಿ ಆತುರಾತುರದ ಸಿದ್ಧತೆಯನ್ನು ಮಾಡಿಕೊಂಡರು. ಅವರು ಬೇಗನೆ ಶಿರಡಿ ತಲುಪಿದರು. ಅವರು ಅಲ್ಲಿ ತಲುಪಿದ ಕೂಡಲೇ ಬಾಬಾರವರ ದರ್ಶನ ಪಡೆದರು. ಅವರು ಬಾಬಾರವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಬಾಬಾರವರ ಮುಂದೆ ಆ ಬಾಲಕನ ನರಳಾಟವನ್ನು ನಿವೇದಿಸಿ ನಿಂತರು. ದುಃಖದಿಂದ ಪೀಡಿತರಾಗಿ ಆರ್ತವಾಣಿಯುಳ್ಳವರಾಗಿ ಎರಡೂ ಕೈಗಳನ್ನು ಜೋಡಿಸಿ ಅವರು ಶ್ರೀ ಸಾಯಿ ಚರಣಗಳಲ್ಲಿ ಶರಣಾದರು. ಸಂಕಟ ಪೀಡಿತ ಮುಖದಿಂದ ಸಾಯಿಯಲ್ಲಿ ವಿನಂತಿಸಿಕೊಂಡರು. ಅವರು ಹೇಳಿದರು, ಈ ಬಾಲಕನು ದುಃಖಿತನಾಗಿದ್ದಾನೆ. ನಾವು ಅವನ ಕಷ್ಟವನ್ನು ನೋಡಲು ಆಗುವುದಿಲ್ಲ. ಆದರೆ ಮತ್ತಿನ್ನೇನು ಹೆಚ್ಚಿಗೆ ಮಾಡಬೇಕೆಂದು ನಮಗೆ ಗೊತ್ತಿಲ್ಲ. ನಮಗೆ ಯಾವುದೇ ಭರವಸೆಯೂ ಇಲ್ಲ. ನಮ್ಮ ಮಗನು ಕ್ಷೀಣಿಸುತ್ತಿರುವುದನ್ನು ನೋಡಿ ನಾವು ಬಹಳ ನೊಂದಿದ್ದೇವೆ ಮತ್ತು ದಣಿದಿದ್ದೇವೆ. ಸಾಯಿ ಸಮರ್ಥ,
ನಿಮ್ಮ ಅಭಯ ಹಸ್ತವನ್ನು ಅವನ ತಲೆಯ ಮೇಲಿಟ್ಟು ಅವನ ದುಃಖವನ್ನು ನಿವಾರಿಸಿರಿ. ನಿಮ್ಮ ಮಹಿಮೆಯನ್ನು ಕೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅನನ್ಯ ಭಾವದಿಂದ ನಿಮ್ಮಲ್ಲಿ ಶರಣಾಗಿದ್ದೇವೆ. ಅವನಿಗೆ ಜೀವದಾನ ಮಾಡಿರಿ. ಅನಂತರ ಆ ಸಾಯಿ ಕರುಣಾಮೂರ್ತಿಯು ಅವರಿಗೆ ಆಶ್ವಾಸನೆ ನೀಡಿದರು. ಯಾರು ಈ ಮಸೀದಿಯಲ್ಲಿ ಆಶ್ರಯ ಪಡೆಯುತ್ತಾರೋ ಅವರು ಈ ಜೀವನದಲ್ಲಿ ಕಲ್ಪಾಂತ್ಯದವರೆಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಈಗ ನೀನು ನಿಶ್ಚಿಂತೆಯಿಂದ ಇರು. ಉದಿಯನ್ನು ತೆಗೆದುಕೊಂಡು ಆ ವ್ರಣದ ಮೇಲೆಲ್ಲ ಹಚ್ಚು. 4 ರಿಂದ 8 ದಿನಗಳಲ್ಲಿ ಅವನಿಗೆ ಪೂರ್ಣವಾಗಿ ಗುಣವಾಗುತ್ತದೆ. ದೇವರಲ್ಲಿ ಭರವಸೆಗಿಡು. ಇದು ಮಸೀದಿಯಲ್ಲ, ಆದರೆ ದ್ವಾರಾವತಿ. ಇಲ್ಲಿ ಯಾರು ಹೆಜ್ಜೆ ಇಡುತ್ತಾರೋ ಅವರು ಆರೋಗ್ಯ ಭಾಗ್ಯವನ್ನು ಕೂಡಲೇ ಪಡೆಯುತ್ತಾರೆ. ನೀವು ಸಹ ಈ ಅನುಭವವನ್ನು ಹೊಂದಬಲ್ಲಿರಿ. ಇಲ್ಲಿಗೆ ಬಂದವರು ಯಾರು ಆರಾಮ ಪಡೆಯುವುದಿಲ್ಲ ಎನ್ನುವುದು ಮೂರು ಕಾಲು ಯಾರು ಆರಾಮ ಪಡೆಯುವುದಿಲ್ಲ ಎನ್ನುವುದು 3 ಕಾಲಗಳಲ್ಲೂ ಅಸಂಭವ. ಈ ಮಸೀದಿಯ ಮೆಟ್ಟಿಲುಗಳನ್ನು ಹತ್ತುವವರು ತಮ್ಮ ಆಶೆಯನ್ನು ಪೂರೈಸಿಕೊಳ್ಳುತ್ತಾರೆ. ಅದನ್ನು ತಿಳಿಯಿರಿ. ಅನಂತರ ಬಾಬಾರವರ ಆಜ್ಞಾನುಸಾರ ಆ ರೋಗಿಯನ್ನು ಅವರ ಮುಂದೆ ಕುಳ್ಳಿರಿಸಲಾಯಿತು. ಬಾಬಾರವರು ತಮ್ಮ ಕೈಯಿಂದ ರೋಗಿಯ ಕಾಲನ್ನು ಸವರಿ ಅವನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದರು. ಇದೊಂದು ಕೇವಲ ದೈಹಿಕ ವ್ಯಥೆಯಾಗಿತ್ತು. ಆದರೆ ವಿಧಿಲಿಖಿತವಾದ ಹಾಗೂ ಮನಸ್ಸಿನಲ್ಲಿ ಹುಟ್ಟಿದ ದುರ್ಧರವಾದ ಸ್ಥಿತಿಯೂ ಸಹ ಅವರ ದರ್ಶನ ಮಾತ್ರದಿಂದ ಅಮೂಲಾಗ್ರವಾಗಿ ನಾಶವಾಗುತ್ತದೆ. ಕೇವಲ ಶ್ರೀ ಸಾಯಿಯ ಮುಖವನ್ನು ದರ್ಶಿಸುತ್ತಲೇ ಎಲ್ಲ ದುಃಖವು ಆ ಕ್ಷಣದಲ್ಲಿ ಅಲ್ಲಿಯೇ ನಾಶವಾಗುತ್ತದೆ. ಅವರ ವಚನಾಮೃತವನ್ನು ಪಾನ ಮಾಡಿದಲ್ಲಿ ರೋಗಿಯು ಪರಮ ಸುಖವನ್ನು ಹೊಂದುತ್ತಾನೆ. ಅದು ಹಾಗಿರಲಿ. ಅವರು ಅಲ್ಲಿ 4 ದಿನಗಳ ಕಾಲ ವಾಸ ಮಾಡಿದರು. ರೋಗಿಯಲ್ಲಿ ಸುಧಾರಣೆಯು ಕಂಡು ಬಂದಿತು. ಅವರಿಗೆ ಸಾಯಿ ಚರಣಗಳಲ್ಲಿ ವಿಶ್ವಾಸ ಹುಟ್ಟಿತು. ತದನಂತರ ಆ ಮೂವರು ಬಾಬಾರವರ ಪೂರ್ಣ ಅನುಮತಿಯೊಂದಿಗೆ ಮನಸ್ಸಿನಲ್ಲಿ ಆನಂದ ತುಂಬಿಕೊಂಡು ಸಂತುಷ್ಟಿಯಿಂದ ಮನೆಗೆ ಹಿಂತಿರುಗಿದರು. ಇದೇನು ಒಂದು ಸಣ್ಣ ಚಮತ್ಕಾರವೇ? ಆ ಮೂಳೆಯ ಕ್ಷಯದ ವ್ರಣವು ಕೇವಲ ಉದಿ ಮತ್ತು ಕೃಪಾದೃಷ್ಟಿಯಿಂದಲೇ ಗುಣವಾಯಿತು. ಇದೊಂದು ಅಪೂರ್ವವಾದ ಉಪಚಾರ ವಿಧಿ. ಈ ರೀತಿ ಸೌಭಾಗ್ಯವಶಾತ್ ಅವರಿಗೆ ಮಹಾಪುರುಷರ ದರ್ಶನವಾಯಿತು. ಅವರ ಕಲ್ಯಾಣಕಾರಕ ಆಶೀರ್ವಚನ ಹಾಗೂ ಆಶ್ವಾಸನೆಯು ಲಭಿಸಿತು. ಇವುಗಳಿಂದಲೇ ವ್ಯಾಧಿಯು ನಿರ್ಮೂಲವಾಯಿತು. ಅದು ಹಾಗಿರಲಿ. ಸ್ವಲ್ಪ ಕಾಲದವರೆಗೆ ಉದಿಯನ್ನು ವ್ರಣದ ಮೇಲೆ ಹಚ್ಚುತ್ತಾ ಮತ್ತು ಸ್ವಲ್ಪವನ್ನು ಸೇವಿಸುತ್ತಾ ಬರಲು ವ್ರಣವು ಒಣಗಿ ಹೋಯಿತು. ಗಾಯವು ತುಂಬಿಕೊಂಡು ಬಂತಿತು ಮತ್ತು ಆ ಹುಡುಗನು ಪೂರ್ಣವಾಗಿ ಆರೋಗ್ಯ ಹೊಂದಿದನು. ಮಾಲೇಗಾಂವ್ನಲ್ಲಿದ್ದ ಚಿಕ್ಕಪ್ಪನು ಇವೆಲ್ಲವನ್ನು ಕೇಳಿಸಿಕೊಂಡಾಗ ಅವನಲ್ಲಿ ಸಾಯಿ ದರ್ಶನ ಮಾಡುವ ಹಂಬಲ ಉಂಟಾಯಿತು. ಅವನು ಮುಂಬಯಿಗೆ ಹಿಂತಿರುಗುವ ಮಾರ್ಗದಲ್ಲಿ ತನ್ನ ಆಶೆಯನ್ನು ಪೂರೈಸಿಕೊಳ್ಳಲು ಯೋಚಿಸಿದನು. ಆದರೆ ಅವನು ಮುಂಬಯಿಯ ಕಡೆಗೆ ಹೊರಟಾಗ ಮಾಲೆಗಾಂವ್ ಮತ್ತು ಮನಮಾಡ್ಗಳಲ್ಲಿ ಯಾರೋ ಅವನ ಮನಸ್ಸಿನಲ್ಲಿ ಅನೇಕ ಶಂಕೆಗಳನ್ನು ಉಂಟು ಮಾಡಿದರು. ಹಾಗಾಗಿ ಶಿರಡಿಗೆ ಹೋಗುವ ನಿಶ್ಚಯವನ್ನು ಬದಲಿಸಿದನು. ಅನೇಕ ಸತ್ಕಾರ್ಯಗಳ ರೀತಿಯೇ ಹೀಗೆ. ಆರಂಭದಲ್ಲೇ ಕುತ್ಸಿತ ಜನರು ಚಕ್ರದಲ್ಲಿ ಕಡ್ಡಿ ಹಾಕುತ್ತಾರೆ. ಯಾರು ಲೋಕಾಭಿಪ್ರಾಯಕ್ಕೆ ಬೆಲೆ ಕೊಡುವುದಿಲ್ಲವೋ ಅವರು ಮಾತ್ರ ಕೊನೆಯಲ್ಲಿ ಸದ್ಗತಿಯನ್ನು ಪಡೆಯುತ್ತಾರೆ. ಅನಂತರ ಸಂತ ದರ್ಶನದ ಕಾರ್ಯಕ್ರಮವನ್ನು ಪಕ್ಕಕ್ಕೆ ಸರಿಸಿ ಅವನು ನೇರವಾಗಿ ಮುಂಬಯಿಗೆ ಹೋದನು. ಉಳಿದ ರಜೆಯ ಸಮಯವನ್ನು ಆಲಿಬಾಗ್ನಲ್ಲಿ ಕಳೆಯಲು ಮನದಲ್ಲೇ ನಿಶ್ಚಯಿಸಿದನು. ಅವನು ಈ ರೀತಿ ನಿಶ್ಚಯಿಸಿದ ನಂತರ 3 ರಾತ್ರಿಗಳು ಒಂದೇ ಸಮನೆ ನಿದ್ದೆಯಲ್ಲಿ ಒಂದು ಧ್ವನಿಯನ್ನು ಕೇಳಿದನು. ನಿನಗೆ ನನ್ನ ಮೇಲೆ ಅವಿಶ್ವಾಸವೇನು? ಪದೇ ಪದೇ ಈ ಅಶರೀರವಾಣಿಯನ್ನು ಕೇಳಿದ ಆ ವೈದ್ಯನು ಮನದಲ್ಲೇ ವಿಸ್ಮಿತನಾದನು. ಅವನಿಗೆ ಆ ಧ್ವನಿಯು ಅರ್ಥಪೂರ್ಣವೆಂದು ಅನಿಸಿತು. ಶಿರಡಿಗೆ ಪ್ರಯಾಣ ಮಾಡಲು ನಿಶ್ಚಯಿಸಿದನು. ಆದರೆ ಆ ವೈದ್ಯನು ಒಬ್ಬ ವಿಷಮ ಜ್ವರ ಪೀಡಿತ ರೋಗಿಯ ಚಿಕಿತ್ಸೆ ಮಾಡುತ್ತಿದ್ದನು. ಆದ್ದರಿಂದ ಅವನ ರೋಗಿಯು ಗುಣಮುಖನಾಗುತ್ತಿದ್ದ ಹಾಗೆಯೇ ಕೂಡಲೇ ಹೋಗಬೇಕೆಂದು ನಿರ್ಧರಿಸಿದನು. ಆದರೆ ರೋಗಿಯ ಜ್ವರವು ಪ್ರಖರವಾಗಿತ್ತು. ಯಾವುದೇ ಔಷಧಿಯೂ ಉಪಯೋಗವಾಗಲಿಲ್ಲ. ಲವಲೇಶವೂ ಕಡಿಮೆಯಾಗಲಿಲ್ಲ. ಅದರಿಂದಾಗಿ ಅವನು ಕೂಡಲೇ ಹೊರಡಲು ಆಗಲಿಲ್ಲ. ಆದ್ದರಿಂದ ಅವನು ಕೊನೆಯದಾಗಿ ಮನದಲ್ಲಿಯೇ ನಿಶ್ಚಯಿಸಿದನು. ಆ ರೋಗಿಯು ಆ ದಿನ ಗುಣಮುಖನಾದಲ್ಲಿ ಮಾರನೆಯ ದಿನವೇ ಒಂದು ಕ್ಷಣವನ್ನು ಕಳೆಯದೆ ಶಿರಡಿಗೆ ಪ್ರಯಾಣ ಮಾಡುವೆನೆಂದು ನಿಶ್ಚಯಿಸಿದನು.
ಈ ರೀತಿ ದೃಢವಾದ ಸಂಕಲ್ಪ ಮಾಡಿಕೊಳ್ಳುತ್ತಲೇ ಒಂದೆರಡು ಪ್ರಹರಗಳಲ್ಲಿಯೇ ಜ್ವರವು ಇಳಿಯಿತು. ವೈದ್ಯನ ಉದ್ದೇಶ ಸಫಲವಾಯಿತು ಮತ್ತು ಅವನು ಶಿರಡಿಯ ಕಡೆಗೆ ಹೊರಟನು. ಅವನು ಸಂಕಲ್ಪಿಸಿದ ಹಾಗೆಯೇ ಶಿರಡಿಗೆ ಹೋದನು. ಬಾಬಾರವರ ಚರಣಗಳಲ್ಲಿ ಪೂರ್ಣ ಶ್ರದ್ಧೆಯಿಂದ ವಂದಿಸಿದನು. ಬಾಬಾರವರು ಅವನ ಅಂತರಂಗದ ಅನುಭವವನ್ನು ದೃಢೀಕರಿಸಿ ಅವನನ್ನು ನಿಜ ಭಕ್ತನನ್ನಾಗಿ ಮಾಡಿದರು. ಬಾಬಾರವರು ತಮ್ಮ ಆಶೀರ್ವಾದ ಪೂರ್ವಕ ಹಸ್ತವನ್ನು ಅವನ ತಲೆಯ ಮೇಲಿಟ್ಟರು. ಅವನಿಗೆ ಉದಿ ಪ್ರಸಾದವನ್ನು ಕೊಟ್ಟರು. ಸಾಯಿಯ ಅಗಾಧ ಮಹಿಮೆಯನ್ನು ಅನುಭವಿಸಿ ಅವನು ವಿಸ್ಮಯ ಭರಿತನಾದನು. ಅವನು ಅಲ್ಲಿ 4 ದಿನಗಳ ಕಾಲ ಉಳಿದುಕೊಂಡನು. ಆ ವೈದ್ಯನು ನಂತರ ಸಂತಸ ತುಂಬಿದ ಮನಸ್ಸಿನಿಂದ ಹಿಂತಿರುಗಿದನು. ಕೇವಲ 15 ದಿನಗಳು ಕಳೆದುವಷ್ಟೇ. ಅನಂತರ ಬಿಜಾಪುರಕ್ಕೆ ಬಡ್ತಿಯ ಮೇಲೆ ಹೋದನು. ಆ ಒಂದು ಮೂಳೆಯ ಕ್ಷಯರೋಗದ ವ್ರಣವಿದ್ದ ರೋಗಿಯಿಂದಾಗಿ ಅವನಿಗೆ ಸಾಯ ದರ್ಶನ ಭಾಗ್ಯ ಉಂಟಾಯಿತು. ಅವನಿಗೆ ಸಂತ ಚರಣಗಳಲ್ಲಿ ಪ್ರೀತಿಯು ಹುಟ್ಟಿ ಶಾಶ್ವತವಾದ ಅಕ್ಷಯ ಆನಂದವನ್ನು ಅನುಭವಿಸಿದನು. ಅದೇ ರೀತಿ ಒಮ್ಮೆ ಡಾಕ್ಟರ್ ಪಿಳ್ಳೆಯು ನಾರು ಹುಳದಿಂದಾಗಿ ಅತ್ಯಂತ ಸಹಿಸಲಾಗದ ನೋವಿನಿಂದ ನರಳುತ್ತಿದ್ದನು. ಹುಳುಗಳು 1ರಿಂದ 7ರವರೆಗೆ ಹೆಚ್ಚಾಗಿದ್ದವು. ಜೀವಕ್ಕೆ ಬಹಳ ಕಷ್ಟವೆನಿಸುತ್ತಿತ್ತು. ಸಾಯಿಬಾಬಾರವರಿಗೆ ಅವನ ಮೇಲೆ ಬಹಳ ಪ್ರೇಮವಿತ್ತು. ಪ್ರೀತಿಯಿಂದ ಭಾವು ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದರು. ನಿತ್ಯವೂ ಭಾವೂಜಿಯ ಕ್ಷೇಮವನ್ನು ಪರಮ ಪ್ರೀತಿಯಿಂದ ವಿಚಾರಿಸುತ್ತಿದ್ದರು. ಮಸೀದಿಯಲ್ಲಿ ಭಾವುವಿನ ಜಾಗವು ಬೆಳಿಗ್ಗೆ ಮತ್ತು ಸಂಜೆ ಕಟಕಟೆಯ ಹತ್ತಿರ ಇರುತ್ತಿತ್ತು. ಅವರು ಭಾವುವಿನ ಜೊತೆಯಲ್ಲಿ ಬಹಳ ಕಾಲವನ್ನು ಕಳೆಯುತ್ತಿದ್ದರು ಮತ್ತು ಪರಸ್ಪರ ಬಹಳ ಮಾತುಕತೆಯಾಡುತ್ತಿದ್ದರು. ಚಿಲುಮೆಯನ್ನು ಉರುಬಲು ಭಾವು ಬೇಕಾಗಿತ್ತು. ಬೀಡಿ ಸೇದುವಾಗ ಭಾವು ಬೇಕಾಗಿತ್ತು. ಕೆಲವು ವಿಷಯಗಳ ಮೇಲೆ ತೀರ್ಮಾನ ತಿಳಿಸುವಾಗ ಭಾವು ಬೇಕಾಗಿತ್ತು. ಅವನು ಹತ್ತಿರ ಇಲ್ಲದೆ ಇದ್ದಲ್ಲಿ ಅವನ ಅಗಲಿಕೆಯಿಂದ ವ್ಯಥೆಪಡುತ್ತಿದ್ದರು. ಸಾಕಿಷ್ಟು. ಇದು ಅವನ ಹಿನ್ನೆಲೆ. ನಾರು ಹುಣ್ಣಿನ ನೋವು ದುಸ್ಸಹವಾಗಿದ್ದುದರಿಂದ ಭಾವು ಹಾಸಿಗೆ ಹಿಡಿದಿದ್ದನು. ಅವನ ದುಃಖೋದ್ವೇಗವು ದುರ್ಧರವಾಗಿತ್ತು. ಇಂತಹ ದಾರುಣ ಪ್ರಸಂಗದಲ್ಲಿಯೂ ಭಾವು ಸಾಯಿನಾಮ ಸ್ಮರಣೆಯನ್ನು ಮಾಡುತ್ತಲೇ ಇದ್ದನು. ಈ ಯಾತನೆಗಿಂತ ಮರಣವೇ ಲೇಸು ಎಂದು ಅಳುತ್ತಾ ಸಾಯಿಗೆ ಶರಣಾದನು. ಅವನು ಬಾಬಾರವರಿಗೆ ಒಂದು ಸಂದೇಶ ಕಳುಹಿಸಿದನು. ನಾನು ಈ ಯಾತನೆಯಿಂದ ದಣಿದಿದ್ದೇನೆ. ನನ್ನ ದೇಹದ ಮೇಲೆ ಅವೆಷ್ಟು ವ್ರಣಗಳು ಇವೆ. ನನಗೆ ಅದನ್ನು ತಡೆದುಕೊಳ್ಳುವ ತ್ರಾಣವಿಲ್ಲ. ನನ್ನ ಜೀವನ ಪರ್ಯಂತ ನಾನು ಶುದ್ಧಾಚರಣೆಯಲ್ಲೇ ನಿರತನಾಗಿದ್ದೇನೆ. ನನಗೇಕೆ ಈ ದುಃಖಾವಸ್ಥೆ? ದುಷ್ಕರ್ಮದ ಕಡೆ ಎಂದಿಗೂ ವಾಲಿಕೊಂಡಿಲ್ಲ. ನನಗೇಕೆ ಈ ಶಿಕ್ಷೆ ಮತ್ತು ಯಾವ ಪಾಪಕ್ಕೆ? ಬಾಬಾ, ಈ ನಾರು ಹುಣ್ಣಿನ ವೇದನೆಯು ಮರಣ ವೇದನೆಗೆ ಸಮವಾಗಿದೆ. ಅದರ ಬದಲು ಈಗ ನನ್ನನ್ನು ಸಾಯಲು ಬಿಡಿ. ಈ ಯಾತನೆಯನ್ನು ನನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೇನೆ. ಈ ಯಾತನೆಯನ್ನು ಅನುಭವಿಸದೆ ಬೇರೆ ಗತಿ ಇಲ್ಲ. ಅದನ್ನು ಪೂರೈಸಲು ಇನ್ನೂ ಅನೇಕ ಜನ್ಮಗಳು ಬೇಕಾಗುತ್ತವೆ. ಆದರೆ ಪ್ರಾರಬ್ಧವನ್ನು ತಪ್ಪಿಸಲು ಸಾಧ್ಯವಿಲ್ಲ. ನಾನು ಮಂದಮತಿಯಾಗಿದ್ದರೂ ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಸಂತೋಷವಾಗಿ ಇನ್ನು 10 ಜನ್ಮಗಳನ್ನಾದರೂ ಎತ್ತುವೆನು. ಆ ಜನ್ಮಗಳಲ್ಲೂ ನನ್ನ ಕರ್ಮಗಳ ಫಲಗಳನ್ನು ಅನುಭವಿಸಲೇಬೇಕು. ಆದರೆ ಈ ಜನ್ಮವನ್ನು ಅಂತ್ಯಗೊಳಿಸುವ ವರ ನೀಡು. ಈ ಜೀವನ ಸಾಕಿಷ್ಟು. ನನ್ನನ್ನು ಈ ಜನ್ಮದಿಂದ ಬಿಡುಗಡೆ ಮಾಡು. ಈ ನೋವನ್ನು ಇನ್ನು ಸಹಿಸಲು ಬಯಸುವುದಿಲ್ಲ. ಇದನ್ನೇ ನಾನು ನಿಮ್ಮಲ್ಲಿ ಬೇಡುತ್ತಿದ್ದೇನೆ. ಈ ಪ್ರಾರ್ಥನೆಯನ್ನು ಕೇಳಿದ ಸಿದ್ಧರಾಣನಿಗೆ ದಯೆ ಉಕ್ಕಿ ಬಂದಿತು. ಡಾಕ್ಟರ್ ಪಿಳ್ಳೆಯ ತೃಪ್ತಿಗಾಗಿ ಕರುಣಾಮೃತವನ್ನು ಸುರಿಸಿದನು. ಅದು ವಿಶೇಷವಾಗಿತ್ತು. ಡಾಕ್ಟರ್ ಪಿಳ್ಳೆಯು ಡಾಕ್ಟರ್ ಪಿಳ್ಳೆಯ ಪರಮ ದುಃಖಾವಸ್ಥೆಯನ್ನು ನೋಡಿದ ಭಕ್ತರ ಕಾಮನೆಗಳ ಕಲ್ಪದ್ರುಮನು ಅದರ ಉಪಶಮನಕ್ಕಾಗಿ ಏನು ಮಾಡಿದರೆಂಬುದನ್ನು ಗಮನಿಸಿ ಡಾಕ್ಟರ್ ಪಿಳ್ಳೆಯ ಈ ನಿರೂಪವನ್ನು ದೀಕ್ಷಿತನು ತೆಗೆದುಕೊಂಡು ಬಂದನು. ಬಾಬಾರವರು ಈ ವೃತ್ತಾಂತವನ್ನೆಲ್ಲ ಕೇಳಿ ಹೇಳಿದರು. ಹೋಗು, ಅವನಿಗೆ ಹೇಳು ನಿರ್ಭಯನಾಗಿ ಇರಬೇಕೆಂದು. ಮತ್ತು ಮುಂದಿನ ಸಂದೇಶವನ್ನು ಅವರು ಈ ರೀತಿ ಕಳುಹಿಸಿದರು. 10 ಜನ್ಮಗಳ ಕಾಲ ಏಕೆ ಕುಂಠಿತನಾಗಬೇಕು? ಕೇವಲ ಇನ್ನು 10 ದಿನಗಳು ಮಾತ್ರ ಅನುಭವಿಸಿದರೆ ಸಾಕಷ್ಟೇ. ಮತ್ತು ನಾವಿಬ್ಬರು ಪರಸ್ಪರ ಅದರಲ್ಲಿ ಭಾಗವಹಿಸೋಣ. ನಾನು ಮೋಕ್ಷವನ್ನು, ಲೌಕಿಕ ವಸ್ತುಗಳನ್ನು ಅಥವಾ ಪರಮಾರ್ಥವನ್ನು ದಯಪಾಲಿಸಲು ಸಮರ್ಥನಾಗಿರುವಾಗ
ನೀನು ಅರ್ಥವಿಲ್ಲದಂತಹ ಮರಣವನ್ನು ಕೇಳುವ ಶೌರ್ಯದಲ್ಲಿ ಯಾವ ಪುರುಷಾರ್ಥವಿದೆ? ಅವನನ್ನು ಎತ್ತಿಕೊಂಡು ಇಲ್ಲಿಗೆ ಕರೆತನ್ನಿ. ಯಾವುದೇ ಆದರೂ ವಿಧಿ ಬರಹದಂತೆಯೇ ಆಗಬೇಕು. ಯಾರು ಈ ರೀತಿ ದಿಗ್ಭ್ರಮೆ ಹೊಂದಿರಬಾರದು. ಅವನನ್ನು ಯಾರ ಬೆನ್ನ ಮೇಲಾದರೂ ಎತ್ತಿಕೊಂಡು ಬನ್ನಿ. ಆದ್ದರಿಂದ ಆ ವೈದ್ಯನನ್ನು ಕೂಡಲೇ ಅಂತಹ ಸ್ಥಿತಿಯಲ್ಲಿಯೇ ಮಸೀದಿಗೆ ಕರೆತರಲಾಯಿತು. ಬೆನ್ನಿನಿಂದ ಅವನನ್ನು ಇಳಿಸುತ್ತಿದ್ದ ಹಾಗೆಯೇ ಬಾಬಾರವರು ಅವನಿಗೆ ಒರಗಲು ತಮ್ಮನ್ನೇ ಕೊಟ್ಟರು. ವೈದ್ಯನನ್ನು ತಮ್ಮ ಬಲಭಾಗದಲ್ಲಿ ಫಕೀರ ಬಾಬಾ ಕುಳಿತುಕೊಳ್ಳುತ್ತಿದ್ದ ಜಾಗದಲ್ಲಿ ಕುಳ್ಳಿರಿಸಿ ಹೇಳಿದರು, ಅದರ ಮೇಲೆ ಬರಗಿ ಕುಳಿತುಕೋ ಮತ್ತು ಶಾಂತನಾಗಿರು. ಅನವಶ್ಯಕವಾಗಿ ಚಿಂತಿಸಬೇಡ. ನಿನ್ನ ಕಾಲುಗಳನ್ನು ಆರಾಮಾಗಿ ಉದ್ದ ಮಾಡಿಟ್ಟುಕೋ. ಸಂಚಿತ ಕರ್ಮಗಳನ್ನು ಅನುಭವಿಸಲೇಬೇಕು. ಕೇವಲ ಅದೊಂದೇ ಉಪಶಮನದ ಉಪಾಯ. ಒಳ್ಳೆಯದು ಅಥವಾ ಕೆಟ್ಟದ್ದು, ಸುಖ ಅಥವಾ ದುಃಖ ವಿಧಿ ಲಿಖಿತದಂತೆಯೇ ಅಮೃತ ಅಥವಾ ವಿಷವಾಗಿ ಬರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ದ್ವಂದ್ವವು ಸಹಜವಾಗಿಯೇ ಬರುತ್ತದೆ ಎಂಬುದನ್ನು ಮನದಲ್ಲಿ ನೆನಪಿಟ್ಟುಕೋ. ಯಾವಾಗಲೂ ಸಂತೋಷವಾಗಿ ಅಥವಾ ದುಃಖಿಯಾಗಿ ಇರಬೇಡ. ಏನೇ ಬಂದರೂ ಸಹಿಸಿಕೋ. ಅಲ್ಲಾನೇ ಒಡೆಯನು ಮತ್ತು ರಕ್ಷಕನು. ಹೌದು, ಸದಾ ಅವನನ್ನು ಧ್ಯಾನಿಸು. ಅವನು ಪ್ರತಿಯೊಂದರಲ್ಲೂ ಕಾಳಜಿ ವಹಿಸುತ್ತಾನೆ. ಅವನ ಚರಣಗಳಲ್ಲಿ ಕಾಯ, ವಾಚ, ಮನಸ ಮತ್ತು ಸಂಪತ್ತಿ ಸಹಿತ ಶರಣಾಗು. ಯಾರಾದರೂ ನಿರಂತರ ಬಾಬಾರವರ ಸ್ಮರಣೆ ಮಾಡಿದರೆ ಅವರ ಕೃಪಾನುಭವವಾಗುತ್ತದೆ. ಅನಂತರ ಡಾಕ್ಟರ್ ಪಿಳ್ಳೆಯು ಹೇಳಿದನು, ನಾನಾ ಸಾಹೇಬ್ ಚಂದೋರ್ಕರನು ನಾರು ಹುಳದ ಹುಣ್ಣುಗಳ ಮೇಲೆ ಪಟ್ಟಿಯನ್ನೇ ಕಟ್ಟಿದ್ದಾನೆ, ಆದರೆ ಸ್ವಲ್ಪವೂ ಗುಣವಾಗಲಿಲ್ಲ. ಬಾಬಾ ಹೇಳಿದರು, ನಾನಾ ಒಬ್ಬ ಹುಚ್ಚ. ಪಟ್ಟಿಯನ್ನು ತೆಗೆದು ಬಿಡು, ಇಲ್ಲದಿದ್ದರೆ ನೀನು ಸಾಯುವೆ. ಆಗ ಒಂದು ಕಾಗೆಯು ಬಂದು ಕುಕ್ಕುತ್ತದೆ. ಅನಂತರ ನೀನು ಗುಣಮುಖನಾಗುವೆ. ಸಾಕಿಷ್ಟು. ಈ ಸಂಭಾಷಣೆಯು ಹೀಗೆ ನಡೆಯುತ್ತಿರುವಾಗಲೇ ಅಬ್ದುಲ್ಲಾನು ಮೇಲೆ ಹತ್ತಿ ಬಂದನು. ದೀಪಗಳಿಗೆ ಎಣ್ಣೆ ಹಾಕಲು ಬಂದನು. ಕ್ಷಣವೇ ಏನಾಯಿತು ಎಂಬುದನ್ನು ನೋಡಿರಿ. ಮಸೀದಿಯು ಯಾವ ರೀತಿ ಇತ್ತೋ ಅದೇ ರೀತಿ ಚಿಕ್ಕದಾಗಿ ಇತ್ತು, ಆದರೆ ಭಕ್ತರ ದೊಡ್ಡ ಗುಂಪು ಅಲ್ಲಿತ್ತು. ಇವೆಲ್ಲದರ ಮಧ್ಯೆ ಪಿಳ್ಳೆಯ ಬಗ್ಗೆ ಬಹಳ ಗಡಿಬಿಡಿಯೂ ಇತ್ತು. ಅಬ್ದುಲ್ಲಾನಿಗೆ ತನ್ನ ಕಾಲು ಇಡಲು ಜಾಗವಿರಲಿಲ್ಲ. ಅಬ್ದುಲ್ಲಾನು ತನ್ನ ಕಾರ್ಯದ ಮೇಲೆ ತಲ್ಲೀನನಾಗಿದ್ದನು ಮತ್ತು ಅವನ ದೃಷ್ಟಿಯೆಲ್ಲವೂ ದೀಪದ ಮೇಲಿತ್ತು. ಅದರಿಂದಾಗಿ ಅವನು ಪಿಳ್ಳೆಯನ್ನು ಗಮನಿಸಲೇ ಇಲ್ಲ. ಅಲ್ಲಿ ಒಂದು ವಿಲಕ್ಷಣ ಸಂಗತಿ ನಡೆಯಿತು. ಅಬ್ದುಲ್ಲಾನಾದರೂ ಏನು ಮಾಡಬೇಕು? ಯಾವುದು ನಡೆಯಬೇಕೆಂದಿದೆಯೋ ಅದು ನಡೆದೇ ತೀರುತ್ತದೆ. ಗೊತ್ತಿಲ್ಲದೆಯೇ ಪಿಳ್ಳೆಯು ನೀಡಿಕೊಂಡಿದ್ದ ಕಾಲಿನ ಮೇಲೆ ತನ್ನ ಕಾಲನ್ನು ಇಟ್ಟು ಬಿಟ್ಟನು. ವೈದ್ಯನ ಕಾಲು ಈ ಮೊದಲೇ ಊದಿಕೊಂಡಿತ್ತು. ಅಬ್ದುಲ್ಲಾನು ಅದೇ ಜಾಗದಲ್ಲಿ ಕಾಲಿಟ್ಟಿದ್ದನು. ಪಿಳ್ಳೆಯು ಜೋರಾಗಿ ಕಿರಿಚಿಕೊಂಡನು. ಅವನಿಗೆ ತೀವ್ರವಾದ ಯಾತನೆ ಉಂಟಾಗಿತ್ತು. ಯಾರ ಮನಸ್ಸನ್ನಾದರೂ ಚುಚ್ಚುವ ಹಾಗಿತ್ತು ಅವನ ಕಿರುಚಾಟ. ಅನಂತರ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಬಾಬಾರವರನ್ನು ಕರುಣೆಗಾಗಿ ಪ್ರಾರ್ಥಿಸಿದನು. ಅದನ್ನು ಕೇಳಿರಿ. ನಾರು ಹುಣ್ಣು ಒಡೆದು ಹೋಗಿ ಅದರಿಂದ ಹುಳುಗಳು ಹೊರಗೆ ಬರಲು ಪ್ರಾರಂಭವಾಗಿತ್ತು. ಪಿಳ್ಳೆಯ ಮನಸ್ಸು ತಳಮಳಗೊಂಡಿತು. ಅವನು ಜೋರಾಗಿ ಅಳತೊಡಗಿದನು. ಮರುಕ್ಷಣ ಹಾಡತೊಡಗಿದನು. ಹೇ ಕರೀಮ, ನನ್ನ ದೀನಾವಸ್ಥೆಯ ಮೇಲೆ ಕರುಣೆ ತೋರು. ನೀನು ರಹೀಮ ಮತ್ತು ನೀನು ಕರುಣಾಮಯಿ. ನೀನು ಎರಡೂ ಲೋಕಗಳ ಒಡೆಯನಾಗಿರುವೆ. ಈ ವಿಶ್ವವು ನಿನ್ನ ವೈಭವವಾಗಿದೆ. ಈ ಜಗತ್ತು ನಾಶವಾಗುವುದರಲ್ಲಿದೆ, ಆದರೆ ನಿನ್ನ ವೈಭವವು ಮಾತ್ರ ಶಾಶ್ವತ. ನೀನು ಸದಾ ಭಕ್ತರ ಕಾಮನೆಗಳನ್ನು ಪೂರೈಸುವೆ. ನೋವು ಬಿಟ್ಟು ಬಿಟ್ಟು ಬರುತ್ತಿತ್ತು. ಅವನ ಜೀವ ಕಳವಳದಲ್ಲಿತ್ತು. ಅಸಹಾಯಕನಾಗಿ ಅಲ್ಲಿ ಮಲಗಿದ್ದನು. ಪ್ರತಿಯೊಬ್ಬರೂ ಇದು ಸಾಯಿಬಾಬಾರವರ ಆಟವೆಂದು ಭಾವಿಸಿದರು. ಬಾಬಾ ಹೇಳಿದರು, ಭಾವೂನ ನೋಡು, ಅವನು ಗುಣಮುಖನಾದಂತೆ ಕಾಣುತ್ತದೆ. ಅವನು ಈಗ ಹಾಡುತ್ತಿದ್ದಾನೆ. ನಂತರ ಪಿಳ್ಳೆಯು ಅವರನ್ನು ಕೇಳಿದನು, ಕಾಗೆಯು ನನ್ನನ್ನು ಕೊಕ್ಕಿನಿಂದ ಕುಕ್ಕುತ್ತದೆಯೇ? ಅನಂತರ ಬಾಬಾ ಹೇಳಿದರು, ಹೋಗು, ಈಗ ವಾಡಾದಲ್ಲಿ ವಿಶ್ರಾಂತಿ ತೆಗೆದುಕೋ. ಈಗ ಕಾಗೆಯು ಮತ್ತೆ ಕುಕ್ಕಲು ಬರುವುದಿಲ್ಲ. ಅವನು ಆಗಲೇ ಬರಲಿಲ್ಲವೇ? ನಿನ್ನ ಕಾಲನ್ನು ತುಳಿದವನು ಅವನೇ. ಅವನೇ ಕಾಗೆಯ ಹಾಗೆ ಕುಕ್ಕಿ ಓಡಿ ಹೋದನು. ಅವನು ಹುಳುಗಳನ್ನು ಹಿಂಡಿ ತೆಗೆದಿದ್ದಾನೆ. ಏನು ಕಾಗೆ? ಇದು ಕೇವಲ ಅನ್ವರ್ಥ ನಾಮವಾಗಿತ್ತು. ಅದೇನು ನಡೆಯಬೇಕಾಗಿತ್ತು ಅದು ಎಲ್ಲರೆದುರು ನಡೆದೇ ಹೋಗಿತ್ತು.
ಕಾಗೆಯು ಅಬ್ದುಲ್ಲಾನ ರೂಪದಲ್ಲಿ ಪ್ರಕಟವಾಗಿತ್ತು. ಬಾಬಾರ ಭವಿಷ್ಯವಾಣಿಯು ನಿಜವಾಗಿತ್ತು. ಇವೆಲ್ಲವೂ ಕೇವಲ ಸಾಮಾನ್ಯ ಪದಗಳಲ್ಲ, ಆದರೆ ಬ್ರಹ್ಮ ಲಿಖಿತ ಆಗಿತ್ತು. ಪೂರ್ವ ಜನ್ಮದ ಕರ್ಮಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ. ಅಲ್ಪ ಕಾಲದಲ್ಲೇ ಬಾವು ಗುಣಮುಖನಾಗಲು ಪ್ರಾರಂಭಿಸಿದನು. 10ನೆಯ ದಿನ ಬೆಳಕಾಯಿತು. ಉದಿ ಸೇವನೆ ಮತ್ತು ಉದಿಯ ಲೇಪನ ಮಾತ್ರದಿಂದಲೇ ರೋಗವು ಸಂಪೂರ್ಣವಾಗಿ ಗುಣವಾಗಿತ್ತು. ಕೇವಲ ಅದೊಂದೇ ಔಷಧ ಕೆಲಸ ಮಾಡಿದುದು. ಹುಣ್ಣಿನಿಂದ ಎಲ್ಲ 7 ಹುಳುಗಳು ಜೀವಂತವಾಗಿ ಹೊರಗೆ ಬಂದವು. ಅವು ಸಣ್ಣಗೆ ಮತ್ತು ಉದ್ದವಾಗಿದ್ದವು. ತೀವ್ರವಾದ ಯಾತನೆಯು ನಿಂತಿತು. ದುಃಖವು ಅಂತ್ಯವಾಗಿತ್ತು. ಈ ಚಮತ್ಕಾರವನ್ನು ಅನುಭವಿಸಿದ ಪಿಳ್ಳೆಯು ಅಂತರಂಗದಲ್ಲಿಯೇ ಆಶ್ಚರ್ಯಚಕಿತನಾದನು. ಅವನ ಕಣ್ಣುಗಳಿಂದ ಪ್ರೇಮಧಾರೆಯು ಹರಿಯತೊಡಗಿತು. ಬಾಬಾರವರದು ಅದೊಂದು ಉದಾರ ಚರಿತ್ರೆಯಾಗಿತ್ತು. ಪಿಳ್ಳೆಯು ಬಾಬಾರವರ ಚರಣಗಳನ್ನು ಅಪ್ಪಿ ಹಿಡಿದನು. ಅವನ ಗಂಟಲು ಭಾವೋದ್ವೇಗದಿಂದ ಕಟ್ಟಿ ಕಂಠವು ಗದ್ಗದವಾಯಿತು. ಅದರಿಂದಾಗಿ ಬಾಯಿಂದ ಒಂದು ಶಬ್ದವೂ ಹೊರಬರಲಿಲ್ಲ. ಮತ್ತೊಂದು ಅನುಭವವನ್ನು ನಿರೂಪಿಸಿ ಉದಿಯ ಮಹತ್ವದ ವಿವರಣೆಯನ್ನು ಮುಗಿಸೋಣ. ಅವರವರ ಅನುಭವವು ಅವರವರ ಭಕ್ತಿಯ ಆಳಕ್ಕೆ ತಕ್ಕ ಹಾಗೆ ಇರುತ್ತಿತ್ತು. ಹಾಗಾಗಿ ಅದೇ ಈ ಗ್ರಂಥದ ಒಟ್ಟು ವಾಸ್ತವಾಂಶ ಮತ್ತು ಗೌರವವಾಗಿತ್ತು. ಈ ಕಥೆಯು ಮಾಧವರಾವನ ತಮ್ಮನಾದ ಬಾಪಾಜಿಯ ಬಗ್ಗೆ ಆಗಿದ್ದು, ಅವನು ಕಷ್ಟದಲ್ಲಿದ್ದಾಗ ಯಾವ ರೀತಿ ಉದಿಯ ಸಹಾಯದಿಂದ ತನ್ನ ಕ್ಷೇಮವನ್ನು ಸಾಧಿಸಿದನು ಎಂಬುದನ್ನು ತಿಳಿಸುತ್ತದೆ. ಈ ಉದಿಯ ಶಕ್ತಿಯನ್ನು ಮತ್ತು ಅದರಿಂದಾದ ಅದ್ಭುತಗಳನ್ನು ಎಷ್ಟೆಂದು ನಾನು ವರ್ಣಿಸಲಿ. ಉದಿಯು ಗ್ರಂಥಿಜ್ವರ ಮತ್ತಿತರ ರೋಗಗಳಿಗೆ ಪರಮೌಷಧವಾಗಿದೆ. ಅವನು ಶಿರಡಿಯ ಹತ್ತಿರದ ಸಾವುಲ್ ವಿಹಿರ್ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದಾಗ ಬಾಪಾಜಿಯ ಪತ್ನಿಗೆ ಜ್ವರವು, ತೊಡೆ ಸಂದಿಯಲ್ಲಿ ಗ್ರಂಥಿಗಳು ಕಾಣಿಸಿಕೊಂಡವು. ಅವನು ಬಹಳ ಗಾಬರಿಯಾದನು. ಅವನ ಪತ್ನಿಯು ಅತಿ ನೋವಿನಿಂದಿದ್ದುದನ್ನು ನೋಡಿ ಆ ಭಯಾನಕ ರಾತ್ರಿ ಸಮಯದಲ್ಲಿ ಬಾಪಾಜಿಯು ಭ್ರಾಂತಿ ಹೊಂದಿದ ಮನಸ್ಸಿನಿಂದ ಸಂಪೂರ್ಣವಾಗಿ ಧೈರ್ಯ ಕಳೆದುಕೊಂಡನು. ರಾತ್ರಿಯಲ್ಲಿ ಅವನು ಶಿರಡಿಗೆ ಓಡಿ ಹೋಗಿ ಭಯಭೀತನಾಗಿ ನಡುಗುತ್ತಾ ನಿಂತನು. ಅವನು ಎಲ್ಲ ವಿವರವನ್ನು ತನ್ನ ಅಣ್ಣನಿಗೆ ತಿಳಿಸಿದನು. ಅವನು ಹೇಳಿದನು, ಅವಳಿಗೆ 2 ಗ್ರಂಥಿಗಳು ಉಂಟಾಗಿ ಅತಿಯಾದ ಜ್ವರದಿಂದ ಕಷ್ಟಪಡುತ್ತಿದ್ದಾಳೆ. ನೀನೇ ಬಂದು ನೋಡು, ಅದೆಲ್ಲವೂ ಸರಿಯಿಲ್ಲ ಎಂದು ನನ್ನ ಅನಿಸಿಕೆ. ಬಾಪಾಜಿಯು ತನ್ನ ದೈನ್ಯ ಸ್ಥಿತಿಯನ್ನು ವಿವರಿಸಿದ್ದಕ್ಕೆ ಮಾಧವರಾವನು ದಿಗ್ಭ್ರಾಂತನಾಗಿ ಭಯಗೊಂಡನು. ಅವನ ಮನಸ್ಸು ಸ್ತಂಭಿತವಾಯಿತು. ಮಾಧವರಾವನು ಸಾಮಾನ್ಯವಾಗಿ ವಿವೇಕಿಯಾಗಿದ್ದು ಗ್ರಂಥಿಗಳ ಬಗ್ಗೆ ಕೇಳಿ ದಿಗ್ಭ್ರಾಂತನಾದನು. ಅದು ಈಗಲೇ ಚೆನ್ನಾಗಿ ತಿಳಿದಂತೆ ಗ್ರಂಥಿ ಜ್ವರವಾಗಿದ್ದು ಬೇಗನೆ ಮರಣಾಂತಿಕವಾಗುತ್ತಿತ್ತು. ಯಾವುದೇ ರೀತಿಯ ಪ್ರಸಂಗವಾಗಲಿ, ಒಳ್ಳೆಯದೋ ಕೆಟ್ಟದೋ, ಇಷ್ಟವೋ ಅನಿಷ್ಟವೋ, ಮಂಗಳಕರವೋ ಅಮಂಗಳಕರವೋ, ಶಿರಡಿಯಲ್ಲಿ ಸಾಯಿಯ ಸಲಹೆ ಕೇಳುವುದು ಒಂದು ಪರಿಪಾಠವಾಗಿತ್ತು. ಅನಂತರ ಬಾಬಾ ಏನು ಹೇಳುತ್ತಿದ್ದರು ಅದೇ ರೀತಿ ಅದನ್ನು ಎಚ್ಚರಿಕೆಯಿಂದ ಪಾಲಿಸುತ್ತಿದ್ದರು. ಕೇವಲ ಅವರು ಮಾತ್ರ ಭಕ್ತರ ಸಂಕಟಗಳನ್ನು ನಿವಾರಿಸುತ್ತಿದ್ದರು. ಅಂತಹ ಅದೆಷ್ಟು ಅನುಭವಗಳನ್ನು ವಿವರಿಸಲಿ. ಆದುದರಿಂದ ನಿತ್ಯ ಪಾಠದ ಅನುಸಾರವಾಗಿ ಮಾಧವರಾವನು ಸಹ ಇದೇ ರೀತಿ ನಡೆದುಕೊಳ್ಳುವ ವಿಚಾರ ಮಾಡಿದನು. ಅವನು ಬಾಬಾರವರ ಹತ್ತಿರ ಹೋಗಿ ಆದರ ಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಅವನು ಹೇಳಿದನು, ಜಯ ಜಯ ಸಾಯಿನಾಥ, ಅನಾಥರಾದ ನಮ್ಮ ಮೇಲೆ ದಯ ತೋರಿಸು. ಅನವಶ್ಯಕವಾದ ಚಿಂತೆಯನ್ನು ಉಂಟು ಮಾಡುವಂತಹ ಯಾವ ಸಂಕಟ ಈಗ ಉದ್ಭವಿಸಲಿದೆ? ನಿಮ್ಮನ್ನಲ್ಲದೆ ಬೇರೆ ಯಾರನ್ನು ನಾವು ಬೇಡಿಕೊಳ್ಳಲು ಸಾಧ್ಯ? ಈ ಬಾಲಕಿಯ ಯಾತನೆಯನ್ನು ದೂರ ಮಾಡಿ ನಿಮ್ಮ ಆಶೀರ್ವಚನಗಳನ್ನು ನೀಡಿ ಈ ಸಂಕಟವನ್ನು ನಿವಾರಣೆ ಮಾಡಿ. ಮತ್ತೆ ಇನ್ಯಾರು ನಮ್ಮ ಕಡೆಗೆ ಲಕ್ಷ್ಯ ಕೊಡುವವರು ಇದ್ದಾರೆ? ಈ ಭಯಂಕರ ಜ್ವರವನ್ನು ಉಪಶಮನ ಮಾಡಿ ನೀವು ರಕ್ಷಕರೆಂಬ ನಂಬುಗೆಯನ್ನು ಸತ್ಯ ಮಾಡಿರಿ. ಅವನು ಹೊರಡಲು ಅನುಮತಿಯನ್ನು ಬೇಡಿದನು. ಆಗ ಬಾಬಾ ಹೇಳಿದರು, ಈ ಅಪರಾತ್ರಿಯಲ್ಲಿ ಇಷ್ಟು ತಡವಾಗಿ ಹೋಗಬೇಡ. ಅವಳಿಗೆ ಉದಿಯನ್ನು ಕಳುಹಿಸಿಕೊಡು. ಜ್ವರಕ್ಕೆ ಮತ್ತು ಗ್ರಂಥಿಗಳಿಗೆ ಏಕಿಷ್ಟು ಗಮನ ಕೊಡುತ್ತೀಯೇ? ದೇವರು ನಮ್ಮದೇ ಆದ ರೀತಿಯಲ್ಲಿ ದೇವರು ನಮ್ಮ ತಂದೆ. ಅವಳು ಸುಲಭವಾಗಿ ಗುಣಮುಖಳಾಗುತ್ತಾಳೆ. ಎಲ್ಲವೂ ಕ್ಷೇಮವಾಗಿರುತ್ತದೆ ಮತ್ತು ಯಾವುದೇ ತೊಂದರೆಯಿಲ್ಲದೆ ಗುಣ ಆಗುತ್ತದೆ. ಬೆಳಗಿನ ಜಾವದಲ್ಲಿ ನೀನು ಸಾವುಲ್ ವಿಹಿರಕ್ಕೆ ಹೋಗಿ ಹಿಂತಿರುಗಿ ಬಾ. ಈಗ ಹೋಗುವ ತರಾತುರಿ ಬೇಡ. ಇಲ್ಲಿಯೇ ಶಾಂತವಾಗಿ ಇರು.
ನೀನು ನಾಳೆಯೇ ಹೋಗು. ಈಗ ಕಳವಳ ಪಡುವ ಅವಶ್ಯಕತೆ ಇಲ್ಲ. ಉದಿಯನ್ನು ಸವರಿ ಶ್ರದ್ಧೆ ಭಕ್ತಿಯಿಂದ ಸೇವನೆ ಮಾಡಿದಲ್ಲಿ ಮತ್ತೇಕೆ ಭಯ? ಇದನ್ನು ಕೇಳಿ ಬಾಪಾಜಿಯು ಗಾಬರಿಗೊಂಡನು. ಅವನಿಗೆ ಬಹಳ ನಿರಾಶೆಯಾಯಿತು. ಮಾಧವರಾವನಿಗೆ ರೋಗದ ಉಪಶಮನಕ್ಕೆ ಬೇಕಾದ ಔಷಧಿಯ ಗಿಡಮೂಲಿಕೆಗಳು ತಿಳಿದಿದ್ದವು. ಆದರೆ ಅವನ ಜ್ಞಾನವು ಆ ಸಮಯಕ್ಕೆ ಉಪಯೋಗವಾಗಲಿಲ್ಲ. ಮಾಧವರಾವನಿಗೆ ಸಾಯಿಯ ಕೃಪೆಯಿಲ್ಲದ ಯಾವ ಔಷಧಿಯೂ ಕೆಲಸ ಮಾಡುವುದಿಲ್ಲ ಎಂಬುದು ಚೆನ್ನಾಗಿ ತಿಳಿದಿತ್ತು. ಇದೊಂದು ರಹಸ್ಯ ಸಂಕೇತವಾಗಿತ್ತು. ಆದ್ದರಿಂದ ಬಾಬಾರವರ ಆಜ್ಞೆಗೆ ವಂದಿಸಿ ಮಾಧವರಾವನು ಉದಿಯನ್ನು ಕಳುಹಿಸಿಕೊಟ್ಟು ತಾನು ಶಾಂತನಾಗಿ ಸ್ವಸ್ಥ ಮನದಿಂದ ಉಳಿದನು. ಬಾಪಾಜಿಯು ನಿರಾಶೆಯಿಂದ ಹಿಂತಿರುಗಿದನು. ಉದಿಯನ್ನು ನೀರಿನಲ್ಲಿ ಕಲಸಿ ಕುಡಿಯಲು ಕೊಟ್ಟಾಗ ಮತ್ತು ದೇಹಕ್ಕೆ ಸವರಿದಾಗ ಅವಳು ಚೆನ್ನಾಗಿ ಬೆವೆತು ನಿದ್ರೆ ಮಾಡಿದಳು. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಪತ್ನಿಯು ಗುಣಮುಖಳಾದಳು. ಜ್ವರವು ಹೊರಟು ಹೋಗಿತ್ತು ಮತ್ತು ವಿಷಪೂರಿತ ಗ್ರಂಥಿಗಳು ಸಹ ಮಾಯವಾಗಿದ್ದವು. ಬಾಪಾಜಿಯು ಅಚ್ಚರಿಗೊಂಡನು. ಶಿರಡಿಯಲ್ಲಿ ಮಾಧವರಾವನು ಬೆಳಗ್ಗೆದ್ದು ಶೌಚ ಮುಖಮಾರ್ಜನವೆಲ್ಲ ಮುಗಿಸಿದ ಮೇಲೆ ಸಾವಲ್ ವಿಹಿರಕ್ಕೆ ಹೊರಡುವ ಮುಂಚೆ ಮಸೀದಿಗೆ ದರ್ಶನಕ್ಕಾಗಿ ಬಂದನು. ಅವನು ಬಾಬಾರವರ ದರ್ಶನ ತೆಗೆದುಕೊಂಡು ಅವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಉದಿಯ ಸಹಿತ ಆಶೀರ್ವಚನ ದೊರಕಿದ ಕೂಡಲೇ ಅವನು ಅಲ್ಲಿಂದ ಹೊರಟನು. ಮಸೀದಿಯ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದ ಹಾಗೆಯೇ ಅವನಿಗೆ ಬಾಬಾರವರ ಆಜ್ಞಾಪನೆ ಕೇಳಿಸಿತು. ಶ್ಯಾಮ, ಕೂಡಲೇ ಹಿಂತಿರುಗು. ವಿಳಂಬ ಮಾಡುವ ಪ್ರಮೇಯವೇ ಇರುವುದಿಲ್ಲ. ಮಾರ್ಗದಲ್ಲಿ ಅವನು ಚಿಂತಿತನಾದನು. ನನ್ನ ಭಾವನು ಬಹಳ ವಿಹ್ವಲಗೊಂಡಿರಬೇಕು. ಅವಳು 2 ಗ್ರಂಥಿಗಳ ಯಾತನೆಯನ್ನು ಹೇಗೆ ಅನುಭವಿಸುತ್ತಾಳೆ? ಅವಳು ತೀವ್ರ ಯಾತನೆಯಿಂದ ನರಳುತ್ತಿರಬೇಕು. ಬಾಬಾರವರ ಮಾತುಗಳು ಕೂಡಲೇ ಹಿಂದಿರುಗು ಎಂಬುದರ ಅರ್ಥವನ್ನು ಅರಿಯದೆ, ಅದರ ಇಂಗಿತವನ್ನು ಅರಿಯಲಾರದೆ ಮತ್ತು ಹೆಚ್ಚು ಚಿಂತಿತನಾಗಿ ಮಾರ್ಗದಲ್ಲಿ ಅತಿವೇಗದಿಂದ ನಡೆಯತೊಡಗಿದನು. ಅವನು ಸಾವುಲ್ ವಿಹಿರವನ್ನು ತಲುಪುವವರೆಗೆ ತಾಳ್ಮೆ ಇರಲಿಲ್ಲ. ಆದರೆ ಅಲ್ಲಿ ಅವನು ಸರಹದ್ದನ್ನು ದಾಟಿ ಹೆಜ್ಜೆ ಇಟ್ಟ ಕೂಡಲೇ ಒಂದು ಚಮತ್ಕಾರವನ್ನು ಕಂಡನು. ಹಿಂದಿನ ರಾತ್ರಿ ಗ್ರಂಥಿ ಜ್ವರದಿಂದ ನರಳುತ್ತಿದ್ದವಳು ಅಡಿಗೆಯ ಒಲೆಯ ಮುಂದೆ ಕುಳಿತು ಚಹಾ ತಯಾರಿಸುತ್ತಿದ್ದಳು. ಅವಳ ಪರಿಸ್ಥಿತಿಯ ಬದಲಾವಣೆಯನ್ನು ಕಂಡು ಮಾಧವರಾವ್ ಅಚ್ಚರಿಗೊಂಡನು. ಅನಂತರ ಅವನು ಬಾಪಾಜಿಯನ್ನು ಕೇಳಿದನು, ಅದು ಹೇಗೆ ಅವಳು ನಿತ್ಯ ಕರ್ಮಗಳಲ್ಲಿ ನಿರತಳಾಗಿದ್ದಾಳೆ? ಬಾಪಾಜಿಯು ಉತ್ತರಿಸಿದನು, ಇದು ಮಾತ್ರ ನಿಜವಾಗಿಯೂ ಬಾಬಾರವರ ಉದಿಯ ಚಮತ್ಕಾರವೇ. ಮತ್ತೆ ಹೇಳಿದನು, ನಾನು ಇಲ್ಲಿಗೆ ಬಂದ ಕೂಡಲೇ ಅವಳಿಗೆ ಉದಿಯನ್ನು ಕುಡಿಯಲು ಕೊಟ್ಟೆ. ಅದನ್ನು ಇಡೀ ದೇಹಕ್ಕೆ ಸವರಲು ಕೊಟ್ಟೆ. ಅವಳು ಕೂಡಲೇ ಬೆವರು ಸುರಿಸಿ ನೆಮ್ಮದಿಯಿಂದ ನಿದ್ದೆ ಹೋದಳು. ಅನಂತರ ಈ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅವಳು ಪೂರ್ಣ ಆರೋಗ್ಯದಿಂದ ಎದ್ದಳು. ಗ್ರಂಥಿಗಳು ಮತ್ತು ಜ್ವರ 2 ಮಾಯವಾಗಿದ್ದವು. ಇದೆಲ್ಲವೂ ಸಾಯಿಯು ಮಾಡಿದುದೇ. ಶ್ಯಾಮಾನು ಈ ಪರಿಸ್ಥಿತಿಯನ್ನು ನೋಡಿದ ಕೂಡಲೇ ಸಾಯಿಯ ಮಾತುಗಳು ಕೂಡಲೇ ಹಿಂತಿರುಗು ಎಂಬುದರ ಅರ್ಥವನ್ನು ಅರಿತನು. ಅದರ ಬಗ್ಗೆ ಚಿಂತಿಸುತ್ತಲೇ ಅವನು ಆಶ್ಚರ್ಯಚಕಿತನಾದನು. ಅವನ ಆಗಮನಕ್ಕೆ ಮುಂಚೆಯೇ ಸಂಕಟವು ನಿವಾರಣೆಯಾಗಿತ್ತು. ಮಾಧವರಾವನು 1 ಕಪ್ಪು ಚಹಾ ಕುಡಿದು ಹಿಂದಿರುಗಿದನು. ಅವನು ನೇರವಾಗಿ ಮಸೀದಿಗೆ ಹೋಗಿ ಬಾಬಾರವರ ಚರಣಗಳಲ್ಲಿ ವಂದಿಸಿದನು. ಅವನು ಹೇಳಿದನು, ಓ ದೇವ, ಇದೆಂತಹ ಆಟ! ಇಲ್ಲಿ ಕುಳಿತುಕೊಂಡು ನೀನು ನಮ್ಮ ಮನಸ್ಸಿನಲ್ಲೆಲ್ಲ ಇಷ್ಟೊಂದು ತುಮುಲವನ್ನು ಉಂಟು ಮಾಡಿದೆ. ಒಂದು ಬಿರುಗಾಳಿಯನ್ನು ಎಬ್ಬಿಸಿ ನೀನೇ ಅದನ್ನು ಶಾಂತಗೊಳಿಸಿರುವೆ. ಬಾಬಾ ಅವನಿಗೆ ಉತ್ತರಿಸಿದರು, ವಿಧಿಯ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅದನ್ನೇ ನೋಡು, ನಾನು ಏನನ್ನೂ ಮಾಡುವುದಿಲ್ಲ ಅಥವಾ ಇತರರು ಮಾಡುವಂತೆಯೂ ಮಾಡುವುದಿಲ್ಲ. ಆದರೂ ನಡೆಯುವುದೆಲ್ಲಕ್ಕೂ ನನ್ನನ್ನೇ ಹೊಣೆಗಾರನನ್ನಾಗಿ ಮಾಡುತ್ತಾರೆ. ವಿಧಿ ಲಿಖಿತದಂತೆ ಸಂಭವಿಸುವ ಕಾರ್ಯಗಳಿಗೆಲ್ಲ ನಾನು ಕೇವಲ ಸಾಕ್ಷಿಭೂತನು. ಅನಂತನಾದ ಭಗವಂತನೇ ಕರ್ತಾರ ಮತ್ತು ಮಾಡಿಸುವವನು ಹೌದು. ಕೇವಲ ಅವನೊಬ್ಬನೇ ಕೃಪಾವಂತನು. ನಾನು ದೇವರು ಅಲ್ಲ, ಈಶ್ವರನೂ ಅಲ್ಲ. ನಾನು ಅನಲಹಕ್ಕನೂ ಅಲ್ಲ, ಪರಮೇಶ್ವರನೂ ಅಲ್ಲ. ನಾನು ಕೇವಲ ದೇವರನ್ನು ಸ್ಮರಿಸುತ್ತೇನೆ. ಜನರಿಗೆ ಭಗವಂತನ ಅಸ್ತಿತ್ವವನ್ನು ನೆನಪಿಸುತ್ತೇನೆ. ನಾನು ಅಲ್ಲಾನ ಬಡ ಸೇವಕ. ಯಾರು ತಮ್ಮ ಅಹಂಕಾರವೆಲ್ಲವನ್ನು ತ್ಯಜಿಸುತ್ತಾರೋ ಭಗವಂತನಿಗೆ ಎಂದಿಗೂ ಆಭಾರಿಯಾಗಿರುತ್ತಾರೆ ಮತ್ತು ತಮ್ಮ ಭಾರವನ್ನೆಲ್ಲ ಅವನ ಮೇಲೆ ಹಾಕುತ್ತಾರೆಯೋ ಅವರು ಸಂಸಾರವನ್ನು ದಾಟಿ ತಮ್ಮ ಲಕ್ಷ್ಯ ಮುಟ್ಟುತ್ತಾರೆ.
ಒಬ್ಬ ಇರಾನಿ ವ್ಯಕ್ತಿಯು ಮತ್ತೊಂದು ಇದೇ ರೀತಿಯ ಮಹತ್ವದ ಅನುಭವವನ್ನು ಕೇಳಿರಿ. ಅವನ ಚಿಕ್ಕ ಮಗಳು ಗಂಟೆ ಗಂಟೆಗೂ ಮಾತನಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಳು. ಪ್ರತಿ ಗಂಟೆಗೊಮ್ಮೆ ಅವಳಿಗೆ ಅಪಸ್ಮಾರದ ಸೆಳೆತ ಬರುತ್ತಲೇ ಇತ್ತು. ಅವಳ ದೇಹವು ಬಿಲ್ಲಿನ ತರಹ ಬಗ್ಗಿ ಹೋಗಿ ನಿಂತ ಜಾಗದಲ್ಲೇ ಬಿದ್ದು ಹೋಗುತ್ತಿದ್ದಳು. ಅವಳು ಜ್ಞಾನ ತಪ್ಪಿ ಬಿದ್ದು ಸಾಯುವಳೇನೋ ಎಂದೆನಿಸುತ್ತಿತ್ತು. ಯಾವುದೇ ಉಪಾಯವೂ ಪರಿಣಾಮಕಾರಿಯಾಗಲಿಲ್ಲ. ಅನಂತರ ಅವನ ಸ್ನೇಹಿತನೊಬ್ಬನು ಅವನಿಗೆ ಉದಿಯ ಮಹತ್ವದ ಬಗ್ಗೆ ವಿವರಿಸಿದನು. ಮತ್ತು ಇದಕ್ಕಿಂತ ಬೇರೆ ಯಾವುದು ನಂಬಲಾರದಂತಹ ರಾಮಬಾಣದಂತಹ ಔಷಧಿಯೂ ಇಲ್ಲ ಎಂದು ಹೇಳಿದನು. ಏನು ವಿಳಂಬ ಮಾಡದೆ ಪಾರ್ಲೆಗೆ ಹೋಗು ಮತ್ತು ದೀಕ್ಷಿತರಲ್ಲಿ ಉದಿಯನ್ನು ಕೇಳು. ಅವನ ಹತ್ತಿರ ಸ್ವಲ್ಪ ಸಂಗ್ರಹ ಇದ್ದೇ ಇರುತ್ತದೆ. ಅವನು ಅದನ್ನು ಅತಿ ಉಲ್ಲಾಸದಿಂದ ಕೊಡುತ್ತಾನೆ. ಈ ಉದಿಯನ್ನು ದಿನವೂ ಸ್ವಲ್ಪ ಕೊಡು. ಸಾಯಿಯನ್ನು ಪೂರ್ಣ ಶ್ರದ್ಧೆಯಿಂದ ನೆನೆಸಿಕೊಂಡು ಕೊಡು. ಈ ಸನ್ನಿ ರೋಗವು ಪೂರ್ಣವಾಗಿ ಗುಣಹೊಂದಿ ಸುಖವಾಗಿರುತ್ತಾಳೆ. ಇದನ್ನು ಕೇಳಿದ ಆ ಇರಾನಿ ಮಹಾಶಯನು ದೀಕ್ಷಿತನಿಂದ ಉದಿಯನ್ನು ತೆಗೆದುಕೊಂಡು ಬಂದನು ಮತ್ತು ನಿತ್ಯವೂ ತನ್ನ ಮಗಳಿಗೆ ಕುಡಿಯಲು ಕೊಟ್ಟನು. ಮತ್ತು ಅವಳು ಪೂರ್ಣ ಆರೋಗ್ಯವಂತಳಾದಳು. ಅವಳಿಗೆ ಈ ರೋಗವು ಗಂಟೆ ಗಂಟೆಗೂ ಪೀಡಿಸುತ್ತಿತ್ತು. ಅವಳು ಉದಿಯನ್ನು ಸ್ವೀಕರಿಸಿದ ಕೂಡಲೇ ಅಪಸ್ಮಾರದ ಬಾಧೆಯ ಮಧ್ಯಂತರವು 1 ಗಂಟೆಯಿಂದ 7 ಗಂಟೆಗಳಾದವು. ಮೊದಲು ಈ ಪುನರಾವರ್ತನೆಯು 1 ಗಂಟೆಯಿಂದ 7 ಗಂಟೆಗಳವರೆಗೆ ಇಳಿಯಿತು ಮತ್ತು ಸ್ವಲ್ಪ ಕಾಲಾನಂತರ ಅಪಸ್ಮಾರವು ಸಂಪೂರ್ಣವಾಗಿ ಪರಿಹಾರವಾಯಿತು. ಹಾರ್ದ ಹತ್ತಿರ ಒಂದು ಹಳ್ಳಿಯಲ್ಲಿ ವೃದ್ಧ ಗೃಹಸ್ಥನೊಬ್ಬನಿದ್ದನು. ಅವನು ಮೂತ್ರಕೋಶದಲ್ಲಿ ಕಲ್ಲಿನ ರೋಗದಿಂದ ಪೀಡಿತನಾಗಿ ಅತಿಯಾಗಿ ನರಳುತ್ತಿದ್ದನು. ಶಸ್ತ್ರಚಿಕಿತ್ಸೆ ಇಲ್ಲದೆ ಬೇರೆ ಯಾವುದೇ ಉಪಾಯವಿರಲಿಲ್ಲ. ಆದುದರಿಂದ ಅವನಿಗೆ ಒಬ್ಬ ಶಸ್ತ್ರಕ್ರಿಯಾ ಪ್ರವೀಣನನ್ನು ಸಂಪರ್ಕಿಸಲು ಸೂಚಿಸಲಾಯಿತು. ರೋಗಿಯು ಪರಮ ಚಿಂತೆಯಲ್ಲಿ ಮುಳುಗಿದ್ದನು. ಏನು ಮಾಡಬೇಕೆಂದು ವಿಚಾರ ಮಾಡಲಾಗಲಿಲ್ಲ. ಅವನ ದೇಹವು ಅತ್ಯಂತ ಕೃಶವಾಗಿ ಮರಣೋನ್ಮುಖವಾಗಿರುವಂತೆ ಕಾಣುತ್ತಿತ್ತು. ಅವನು ಆ ತೀವ್ರವಾದ ದುಃಖವನ್ನು ಸಹಿಸಲ ಸಾಧ್ಯವಾಗಿ ನರಳುತ್ತಿದ್ದನು. ಶಸ್ತ್ರ ಪ್ರಯೋಗಕ್ಕೆ ಒಳಗಾಗಲು ಬಹಳ ಧೈರ್ಯ ಬೇಕಾಗುತ್ತದೆಂದು ಆದರೆ ಧೈರ್ಯ ಬೇಕಾಗುತ್ತದೆ. ಅದು ಅವನಲ್ಲಿ ಇರಲಿಲ್ಲ. ಆದರೆ ಸುದೈವವಶಾತ್ ಅವನ ದುಃಖವು ದೂರವಾಯಿತು. ಇದನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುವಿರಿ. ಪರಿಸ್ಥಿತಿಯು ಈ ರೀತಿ ಇರುವಾಗ ಆ ಗ್ರಾಮದ ಇನಾಮುದಾರನು ಸಾಯಿಬಾಬಾರವರ ಭಕ್ತನಾಗಿದ್ದನು. ಆ ಸಮಯದಲ್ಲಿ ಆ ಗ್ರಾಮಕ್ಕೆ ಬಂದಿರುವನೆಂದು ತಿಳಿಯಿತು. ಅವನ ಹತ್ತಿರ ಯಾವಾಗಲೂ ಬಾಬಾರವರ ಉದಿಯು ಇರುತ್ತದೆ ಎಂದು ಎಲ್ಲರಿಗೂ ತಿಳಿದಿತ್ತು. ರೋಗಿಯ ಆಪ್ತೇಷ್ಟರು ಅವನ ಬಳಿಗೆ ಹೋಗಿ ಸ್ವಲ್ಪ ಉದಿಯನ್ನು ಕೇಳಿದರು. ಇನಾಮದಾರನು ಉದಿಯನ್ನು ಕೊಟ್ಟನು. ಮಗನು ಅದನ್ನು ನೀರಿನಲ್ಲಿ ಕಲಸಿ ತಂದೆಗೆ ಕೊಟ್ಟನು. ಕೇವಲ 5 ನಿಮಿಷಗಳು ಕಳೆದಿಲ್ಲ, ಅಲ್ಲೊಂದು ಪವಾಡ ಜರುಗಿತು. ಯಾವಾಗ ಉದಿ ಪ್ರಸಾದವು ದೇಹದ ಅಂಗಾಂಗಗಳನ್ನು ತಲುಪಿದವೋ ಮೂತ್ರಕೋಶದಲ್ಲಿದ್ದ ಕಲ್ಲು ಮೂತ್ರದ್ವಾರದಿಂದ ಹೊರಕ್ಕೆ ನೂಕಲ್ಪಟ್ಟಿತು ಮತ್ತು ಅದು ಮೂತ್ರದ ಜೊತೆಯಲ್ಲಿ ನುಗ್ಗಿ ಹೊರದೂಡಲ್ಪಟ್ಟವನಿಗೆ ಕೂಡಲೇ ಆರಾಮವಾಯಿತು. ಮುಂಬಯಿಯ ಒಬ್ಬ ಗೃಹಸ್ಥನ ಪತ್ನಿ ಕಾಯಸ್ಥ ಪ್ರಭುವಿನ ಜಾತಿಗೆ ಸೇರಿದವಳು. ಪ್ರತಿ ಪ್ರಸವದ ಸಮಯದಲ್ಲಿಯೂ ಅತಿಯಾದ ವೇದನೆಯಿಂದ ನರಳುತ್ತಿದ್ದಳು. ಅನಂತರ ಯಾವುದೇ ಉಪಾಯ ಮಾಡಲಿ, ಯಾವ ಉಪಚಾರದಿಂದಲೂ ಗುಣವಾಗುತ್ತಿರಲಿಲ್ಲ. ಆ ಮಹಿಳೆಯು ತಾನು ಸಾಯುವೆನೆಂದು ಭಾವಿಸಿದಳು. ಆ ಗೃಹಸ್ಥನು ತುಂಬಾ ವ್ಯಾಕುಲನಾದನು. ಶ್ರೀರಾಮ ಮಾರುತಿ ಎಂಬ ಹೆಸರಿನ ವಿಖ್ಯಾತ ವ್ಯಕ್ತಿಯು ಸಾಯಿಯ ಭಕ್ತನಾಗಿದ್ದನು. ಅವನ ಸಲಹೆ ಕೇಳಿದ ನಂತರ ಆ ಗೃಹಸ್ಥನು ಶಿರಡಿಗೆ ಹೋಗಲು ನಿಶ್ಚಯಿಸಿದನು. ಪ್ರಸವದ ಸಮಯ ಹತ್ತಿರವಾಗಲು ಅವರಿಬ್ಬರು ಅತ್ಯಂತ ಸಂಕಟ ಪಡುತ್ತಿದ್ದರು. ಆದರೆ ಆಮೇಲೆ ಶಿರಡಿಗೆ ಹೋಗಲು ನಿಶ್ಚಯಿಸಿದ ಮೇಲೆ ಏನು ಭಯವಿರುವುದಿಲ್ಲವೆಂದು ಮನದಲ್ಲೇ ನಿಶ್ಚಯಿಸಿದರು. ಅದೇನು ಆಗಬೇಕೆಂದಿದೆಯೋ ಅದು ಕೊನೆಯ ಪಕ್ಷ ಬಾಬಾರವರ ಹತ್ತಿರದಲ್ಲಿಯೇ ಆಗಲಿ. ಈ ರೀತಿ ದೃಢ ಸಂಕಲ್ಪ ಮಾಡಿ ಶಿರಡಿಗೆ ಬಂದು ಅಲ್ಲಿಯೇ ನೆಲೆಸಿದರು. ಈ ರೀತಿ ಅವರಿಬ್ಬರು ಶಿರಡಿಯಲ್ಲಿಯೇ ಅನೇಕ ತಿಂಗಳುಗಳ ಕಾಲ ವಾಸವಾಗಿದ್ದರು. ಇಬ್ಬರು ಪೂಜೆ ಮಾಡುತ್ತಾ ಆನಂದದಿಂದ ಸಾಹಿಯ ಸಹವಾಸದಲ್ಲಿಯೇ ಇದ್ದು ಬಿಟ್ಟರು. ಸ್ವಲ್ಪ ಸಮಯ ಇದೇ ರೀತಿ ಕಳೆಯಿತು. ಹೆರಿಗೆಯ ಸಮಯ ಹತ್ತಿರವಾಯಿತು. ಈ ಸಂಕಟವು ಹೇಗೆ ಪಾರಾಗುತ್ತದೆಂದು ಇಬ್ಬರಿಗೂ ಬಹಳವಾಗಿ ಚಿಂತೆ ಉದ್ಭವವಾಯಿತು. ಕೊನೆಯಲ್ಲಿ ಈ ರೀತಿ ಹೇಳುತ್ತಲೇ ಪ್ರಸವದ ದಿನ ಬಂದಿತು. ಗರ್ಭದ್ವಾರದಲ್ಲಿ ಮಾರ್ಗ ತಡೆಯುಂಟಾಯಿತು. ಪ್ರತಿಯೊಬ್ಬರೂ ಚಿಂತಿತರಾದರು.
ಆ ಮಹಿಳೆಯು ತೀವ್ರವಾದ ನೋವಿನಲ್ಲಿದ್ದಳು ಮತ್ತು ಏನು ಮಾಡಬೇಕೆಂಬುದನ್ನು ವಿಚಾರ ಮಾಡಲಾರದಾದಳು. ಅವಳು ಬಾಬಾರವರ ನಾಮಸ್ಮರಣೆ ಮಾಡುತ್ತಾ ಪ್ರಾರ್ಥಿಸುತ್ತಿದ್ದಳು. ಏಕೆಂದರೆ ಮತ್ತೆ ಇನ್ನು ಯಾರು ತಾನೇ ಕರುಣೆ ತೋರಿಸಲು ಸಾಧ್ಯ? ಪಕ್ಕದಲ್ಲಿದ್ದ ಮಹಿಳೆಯರು ಅವಸರವಾಗಿ ಬಂದರು. ಬಾಬಾರವರನ್ನು ಭಾವೋನ್ಮತ್ತರಾಗಿ ಪ್ರಾರ್ಥಿಸುತ್ತಾ ಅವರಲ್ಲಿ ಒಬ್ಬಳು ಲೋಟದಲ್ಲಿ ನೀರು ಹಾಕಿ ಉದಿಯನ್ನು ಬೆರೆಸಿ ಆಕೆಗೆ ಕುಡಿಯಲು ಕೊಟ್ಟಳು. 5 ನಿಮಿಷಗಳು ಕಳೆದಿರಬಹುದಷ್ಟೇ. ಆ ಮಹಿಳೆಯು ಹಡೆದಳು. ಮಗುವು ಹುಟ್ಟುವಾಗಲೇ ಮರಣ ಹೊಂದಿತ್ತು. ಅದು ಗರ್ಭದಲ್ಲಿಯೇ ಮರಣ ಹೊಂದಿತ್ತು. ಅದು ಮಗುವಿನ ವಿಧಿ ಬರಹವಾಗಿತ್ತು. ಅವಳು ಮತ್ತೆ ಗರ್ಭ ಧರಿಸಬಹುದಾಗಿತ್ತು. ಅನಂತರ ಆ ಮಹಿಳೆಯು ಭಯದಿಂದ ಬಿಡುಗಡೆಯ ಅನುಭವ ಹೊಂದಿದಳು ಮತ್ತು ಸುಖವಾದ ಸ್ಥಿತಿಯಲ್ಲಿದ್ದಳು. ಯಾತನೆ ಇಲ್ಲದೆ ಅವಳಿಗೆ ಹೆರಿಗೆಯಾಗಿತ್ತು. ಅವಳ ಜೀವಕ್ಕೆ ಉಂಟಾಗಬಹುದಾದ ಯಾವುದೇ ಅಪಾಯದಿಂದ ಪಾರಾಗಿದ್ದಳು. ಮಹತ್ ಚಿಂತೆಯು ದೂರವಾಗಿತ್ತು. ಅವಳು ಅಜೀವ ಪರ್ಯಂತ ಬಾಬಾರವರಿಗೆ ಋಣಿಯಾಗಿದ್ದಳು. ಮುಂದಿನ ಅಧ್ಯಾಯವು ಮತ್ತಷ್ಟು ಕೌತುಕಮಯವಾಗಿದ್ದು ಶ್ರೋತೃಗಳ ಉತ್ಸುಕತೆಯನ್ನು ತೃಪ್ತಿಪಡಿಸುತ್ತದೆ. ಭಕ್ತಿ ಭಾವ ಬೆಳೆದಂತೆ ಕುತರ್ಕದ ಅಭ್ಯಾಸ ಮಾಯವಾಗುತ್ತದೆ. ನಾವು ನಿರಾಕಾರನನ್ನು ಪೂಜಿಸುತ್ತೇವೆ. ನಾವು ದಕ್ಷಿಣೆ ಏನು ಕೊಡುವುದಿಲ್ಲ. ನಾವು ಶಿರಬಾಗಿ ನಮಸ್ಕರಿಸುವುದಿಲ್ಲ. ಈ ನಿಬಂಧನೆಗೊಳಪಟ್ಟು ಮಾತ್ರವೇ ನಾವು ದರ್ಶನಕ್ಕೆ ಬರುತ್ತೇವೆ. ಈ ರೀತಿಯ ದೃಢ ನಿರ್ಧಾರ ಮಾಡಿದವರು ಸಹ ಸಾಯಿಯ ಚರಣಗಳನ್ನು ನೋಡಿದ ಕೂಡಲೇ ತಾವಾಗಿಯೇ ಸಾಷ್ಟಾಂಗ ಪ್ರಣಾಮ ಮಾಡಿ ದಕ್ಷಿಣೆಯನ್ನು ಸಲ್ಲಿಸಿದ್ದಾರೆ. ಇದೆಂತಹ ಚಮತ್ಕಾರ! ಉದಿಯ ಅಪಾರ ಮಹಿಮೆ, ನೇವಾಸಕರನ ಭಕ್ತಿ ಪ್ರೇಮ ಮತ್ತು ಯಾವ ರೀತಿ ಅವನು ಒಂದು ವಿಷಸರ್ಪಕ್ಕೆ ಹಾಲನ್ನು ಅರ್ಪಿಸಿ ಗೃಹಸ್ಥ ಧರ್ಮವನ್ನು ಸಂರಕ್ಷಿಸಿದನು. ಈ ಎಲ್ಲ ವಿಷಯಗಳನ್ನು ನಿರೂಪಿಸುತ್ತೇನೆ. ಈ ರೀತಿಯ ಅತ್ಯುತ್ತಮ ಕಥೆಗಳನ್ನು ಕೇಳಿದಲ್ಲಿ ಭಕ್ತಿ ಪ್ರೇಮವನ್ನು ಹುಟ್ಟಿಸುತ್ತವೆ. ಈ ಸಂಸಾರದ ದುಃಖಗಳು ಉಪಶಮನವಾಗುತ್ತವೆ. ಇದಕ್ಕಿಂತ ಮಿಗಿಲಾದ ಪರಮ ಸುಖ ಇನ್ನೆಲ್ಲಿದೆ? ಆದ್ದರಿಂದ ಹೇಮಾದ ಪಂತನು ಶ್ರೋತೃಗಳಲ್ಲಿ ಪ್ರೀತಿಯನ್ನು ಹುಟ್ಟಿಸಿ ಸಾಯಿಯ ಕಥೆಗಳಲ್ಲಿ ಸಮಾವೇಶಗೊಳ್ಳುವಂತೆ ಮಾಡಲಿ ಎಂದು ಸಾಯಿ ಚರಣಗಳಲ್ಲಿ ಪ್ರಾರ್ಥಿಸುತ್ತಾನೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಉದಿಯ ಮಹತ್ವ ಎಂಬ 34ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.